ಹೇಗೆ ಸಮ್ ಬ್ಯಾಕ್ ವಿತ್ ಅ ನ್ಯೂ ವಿಡಿಯೋ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ಇವತ್ತಿನ ವಿಡಿಯೋಯಲ್ಲಿ ನಾವು ಗ್ಯಾನ್ ಸ್ಕ್ವೇರ್ ಥಿಯರಿ ಅಂದ್ರೆ ಏನು ಮತ್ತೆ ಗ್ಯಾನ್ ಸ್ಕ್ವೇರ್ ಟೇಬಲ್ ನ ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ. ಗ್ಯಾನ್ ಸ್ಕ್ವೇರ್ ಥಿಯರಿ ಅಂದ್ರೆ ಮೇನ್ಲಿ ಇದು ನಂಬರ್ಸ್ ಮತ್ತೆ ಫಾರ್ಮುಲಾಸ್ ನ ಒಳಗೊಂಡಿರುತ್ತೆ. ಸೊ ಈ ಟ್ರೇಡಿಂಗ್ ಸೆಟಪ್ ಅಲ್ಲಿ ನಾವು ಯಾವುದೇ ರೀತಿಯ ಇಂಡಿಕೇಟರ್ ನ ಸಹ ನಾವಿಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಫಾರ್ ದ ಎಕ್ಸಾಂಪಲ್ ಫಸ್ಟ್ ನಾವು ಇಲ್ಲಿ ಕೆನರಾ ಬ್ಯಾಂಕ್ ಸ್ಟಾಕ್ ನ ತಗೊಳ್ಳೋಣ. ಸೊ ಇಲ್ಲಿ ನಾವು ನಾನು ಆಲ್ರೆಡಿ ಇಲ್ಲಿ 3 ವೇರಿಯೇಬಲ್ಸ್ ನ ತಗೊಂಡಿರ್ತೀನಿ. ಅದು 101, 106 ಅಂಡ್ 111. ಇಲ್ಲಿ ನಾನು ಹಾರಿಜಾಂಟಲ್ ಲೈನ್ಸ್ ನ ಡ್ರಾ ಮಾಡಿರ್ತೀನಿ. ಸೊ ಈ ಹಾರಿಜಾಂಟಲ್ ಲೈನ್ಸ್ ನ ನಾನು ಹೇಗೆ ಡ್ರಾ ಮಾಡಿದೆ ಅಂತ ಹೇಳಿದ್ರೆ ಅದು ನಮಗೆ ಗ್ಯಾನ್ ಸ್ಕ್ವೇರ್ ಟೇಬಲ್ ಅಲ್ಲಿ ಸಿಗುತ್ತೆ. ಸೊ ಬಿಗಿನರ್ಸ್ಗೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಕಾಣಿಸುತ್ತೆ. ಸೊ ನೋಡಿ ಇಲ್ಲಿ ಮಿಡಲ್ ಅಲ್ಲಿ ಒಂದಿಂದ ಈ ಮಿಡಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. 1 2 3 4 5 ಈ ತರ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರುತ್ತೆ. ಸೊ ಇನ್ ಡೀಟೇಲ್ ಆಗಿ ಇದನ್ನ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ. ಸೊ ನಾವಿಲ್ಲಿ ಫೋಕಸ್ ಮಾಡಬೇಕಾಗಿರೋದು ಈ ಯೆಲ್ಲೋ ಲೈನ್ ಏನ್ ಕಾಣಿಸ್ತಾ ಇದೆ. ಸೊ ನೋಡಿ ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್ ಮತ್ತೆ ಈ ಡಯಾಗ್ನಲ್ ಲೈನ್ಸ್ ನ ನಾನು ಇಲ್ಲಿ ಕೀ ಪಾಯಿಂಟ್ಸ್ ಆಗಿ ತಗೊಳ್ತೀನಿ. ಸೊ ಇನಿಷಿಯಲಿ ನಾವು ಮಾರ್ಕೆಟ್ ಈಗ ಕೆನರಾ ಬ್ಯಾಂಕ್ ನ ಸ್ಟಾಕ್ ನ ಪ್ರೈಸ್ ಎಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನೋಡಬೇಕು. ಸೊ 107 ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ನಿಯರೆಸ್ಟ್ ವೇರಿಯೇಬಲ್ಸ್ ಏನಿದೆ ಅದನ್ನ ನಾವು ಕೀ ಲೆವೆಲ್ಸ್ ಆಗಿ ತಗೊಳ್ಬೇಕಾಗುತ್ತೆ. ಸೊ 107ಗೆ ನಿಯರೆಸ್ಟ್ ವ್ಯಾಲ್ಯೂ ಯಾವ್ದಿದೆ ಅಂದ್ಬಿಟ್ಟು ನಾವು ಇಲ್ಲಿ ನೋಡ್ಬೇಕಾಗುತ್ತೆ. ಇದು ನಮಗೆ ಗ್ಯಾನ್ ಸ್ಕ್ವೇರ್ ಟೇಬಲ್ ಅಲ್ಲಿ ಸಿಗುತ್ತೆ. ಸೊ 107 ಇಲ್ಲಿ ನಾವು ನೋಡ್ಬೋದು. ಸೊ ಇದಕ್ಕೆ ನಿಯರೆಸ್ಟ್ ವೇರಿಯೇಬಲ್ಸ್ ಈ ಯೆಲ್ಲೋ ಲೈನ್ಸ್ ಏನ್ ಕಾಣಿಸ್ತಾ ಇದೆ ನೋಡಿ, ಈಗ 107 ಇಲ್ಲಿದೆ. ಸೊ ನಾನೀಗ ನಿಯರೆಸ್ಟ್ 101, 106, 111, 116. ಸೊ ಈ ವ್ಯಾಲ್ಯೂಸ್ ಮಾತ್ರನ ನಾವು ತಗೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ 3 ವ್ಯಾಲ್ಯೂಸ್ ನ ತಗೊಂಡಿರ್ತೀನಿ. ಅದು 101, 106 ಅಂಡ್ 111. ಸೊ ಇದನ್ನ ನಾನು ಇಲ್ಲಿ ಹಾರಿಜಾಂಟಲ್ ಲೈನ್ಸ್ ಆಗಿ ಅಥವಾ ಕೀ ಲೈನ್ಸ್ ಆಗಿ ನಾನು ಡ್ರಾ ಮಾಡ್ಕೊಂಡಿರ್ತೀನಿ. ಈ ಕೀ ಲೈನ್ಸ್ ನಮಗೆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೈನ್ ಆಗಿ ಆಕ್ಟ್ ಆಗುತ್ತೆ. ಸೊ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋದಾದ್ರೆ ಸೊ ನೋಡಿ ಎಕ್ಸಾಕ್ಟ್ಲಿ ಅಟ್ 106 ನಮಗೆ ಸ್ಟ್ರಾಂಗ್ ಪಿನ್ ಬಾರ್ಸ್ ಫಾರ್ಮ್ ಆಗಿ ಮಾರ್ಕೆಟ್ ಮೇಲೆ ಹೋಗಿದೆ. ಅಂಡ್ ಅಗೈನ್ ಇಲ್ಲಿ ಮಾರ್ಕೆಟ್ ಓಪನಿಂಗ್ ಹತ್ರ ಸಹ ಅಂದ್ರೆ 3ನೇ ತಾರೀಕು ಮಾರ್ಕೆಟ್ ಓಪನ್ ಆಗಿ ಸ್ಟ್ರಾಂಗ್ ಪಿನ್ ಬಾರ್ ಡೌನ್ ಸೈಡ್ಗೆ ಫಾರ್ಮ್ ಆಗಿದೆ ಮತ್ತೆ ಅಪ್ ಸೈಡ್ ಹೋಗಿದೆ. ಅಂಡ್ ಒನ್ ಮೋರ್ ಇಲ್ಲಿ ನಾವು ನೋಡ್ಬೋದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿ ಮಾರ್ಕೆಟ್ ಅಲ್ಲೇ ಸಸ್ಟೈನ್ ಆಗಿದೆ. ಸೊ ಅಗೈನ್ ಈ ಪಾಯಿಂಟ್ ಹತ್ರನೂ ಸಹ ಅಂಡ್ ನೋಡಿ ವಿತ್ ಇನ್ ದ ರೇಂಜ್ ಅಂದ್ರೆ 106 ಇಂದ 111 ರೇಂಜ್ ಅಲ್ಲಿ ಮಾರ್ಕೆಟ್ ಹೇಗೆ ಸಸ್ಟೈನ್ ಆಗಿದೆ ಅಂದ್ಬಿಟ್ಟು ನಾವು ಎಲ್ಲೇ ಬೈ ಅಥವಾ ಸೆಲ್ ಮಾಡ್ಬೇಕಂದ್ರೆ ಈ ಕೀ ಲೆವೆಲ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ ಮಾರ್ಕೆಟ್ ಒನ್ಸ್ ಬ್ರೇಕ್ಔಟ್ ಆದ್ಮೇಲೆ ಮಾರ್ಕೆಟ್ ಹೇಗೆ ಕಂಟಿನ್ಯೂಸ್ ಆಗಿ ಹೇಗೆ ಫಾಲ್ ಆಗಿದೆ ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ನಾವಿಲ್ಲಿ ಇದನ್ನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲೂ ಸಹ ನಾವು ಟ್ರೇಡ್ ಮಾಡ್ಬೋದು. ಸೊ ಅದನ್ನ ನಾನು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಸೊ ನೋಡಿ ಎಕ್ಸಾಕ್ಟ್ಲಿ ಅಟ್ 101 ಲೆವೆಲ್ ಹತ್ರ ಹೇಗೆ ಟ್ರೇಡ್ ಆಗಿದೆ ಅಂತ. ಸೊ 101 ಲೆವೆಲ್ ಹತ್ರ ಸ್ಟ್ರಾಂಗ್ ಸಪೋರ್ಟ್ ಇರೋದ್ರಿಂದ ತುಂಬಾನೇ ಲೈಕ್ ಕ್ಯಾಂಡಲ್ ಸ್ಟಿಕ್ಸ್ ಅಥವಾ ವಿಕ್ಸ್ ಫಾರ್ಮ್ ಆಗಿ ಮಾರ್ಕೆಟ್ ಮೇಲೆಗೆ ಹೋಗಿದೆ. ಸೊ ಹೋಪ್ ಈ ವಿಡಿಯೋ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಅಂಡ್ ನೆಕ್ಸ್ಟ್ ವಿಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.